Good morning, students. Today, let us start with the 14th chapter called Electrochemistry. Electrochemistry, as you know, it is a branch of chemistry which deals with the interconversion of chemical and electrical energies, and also it gives us an idea about the behavior of electrolytes. What is this electrochemistry? ಹೆಸರೇ ಹೇಳ್ತಾ ಇರೋ ಹಾಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಇಂಟರ್ ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಕೆಮಿಕಲ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿ ಮತ್ತು ಕೆಮಿಕಲ್ ಎನರ್ಜಿಯ ಇಂಟರ್ ಕನ್ವರ್ಷನ್ ಅಂದರೆ ಎಲೆಕ್ಟ್ರಿಕಲ್ ಚಾರ್ಜಸ್ಸು ಮತ್ತು ಆ ಎಲೆಕ್ಟ್ರಿಕಲ್ ಚಾರ್ಜಸ್ಸು ಬ್ರೇಕ್ ಆದಾಗ, ಅದು ಲೈಸಿಸ್ ಅಂದರೆ ಬ್ರೇಕ್ ಡೌನ್ ಅಂತ ಆದಾಗ ಅಯೋನ್ಸ್ನ ಫಾರ್ಮ್ ಮಾಡುತ್ತೆ. ಅದರಿಂದ ಹೇಗೆ ಎನರ್ಜಿ ಉತ್ಪತ್ತಿ ಆಗುತ್ತೆ, ಜೊತೆಗೆ ಕೆಮಿಕಲ್ಸನ್ನು ಹೇಗೆ ಅಯೋನ್ಸ್ ಆಗಿ ಕನ್ವರ್ಟ್ ಮಾಡಿ ಅದರಿಂದ ಎಲೆಕ್ಟ್ರಿಕಲ್ ಎನರ್ಜಿನ ಪಡ್ಕೋಬಹುದು, ಅದನ್ನು ಡಿಸ್ಕಸ್ ಮಾಡೋ ಚಾಪ್ಟ್ರೇನೆ ಎಲೆಕ್ಟ್ರೋ ಕೆಮಿಸ್ಟ್ರಿ. ಸೊ ಇಟ್ ಆಲ್ಸೋ ಗಿವ್ಸ್ ಅಸ್ ದ ಪ್ರೋಸೆಸ್ ಆಫ್ ಬ್ರೇಕ್ ಡೌನ್ ಆಫ್ ಎಲೆಕ್ಟ್ರೋಲೈಟ್ಸ್ ಹೇಗೆ ಬ್ರೇಕ್ ಆಗತ್ತೆ ಅಂತ, ಮತ್ತು ಅದರ ಬಿಹೇವಿಯರ್ ಆಫ್ ಎಲೆಕ್ಟ್ರೋಲೈಟ್ಸ್. ದೆನ್ ವಾಟ್ ಆರ್ ಎಲೆಕ್ಟ್ರೋಲೈಟ್ಸ್? ಹಾಗಿದ್ರೆ ಎಲೆಕ್ಟ್ರೋಲೈಟ್ಸ್ ಅಂದರೆ ಏನು ಅಂತ. ಎಲೆಕ್ಟ್ರೋಲೈಟ್ಸ್ ಆರ್ ದೋಸ್ ಏಜೆಂಟ್ಸ್ ದಟ್ ಕಂಟೈನ್ ಚಾರ್ಜಸ್ ಆರ್ ಅಯಾನ್ಸ್. ಎಲೆಕ್ಟ್ರೋಲೈಟ್ಸ್ ಅಂದರೆ ಏನಿಲ್ಲ, ಯಾವುದರಲ್ಲಿ ಚಾರ್ಜಸ್ ಇರುತ್ತೋ, ಯಾವುದು ಚಾರ್ಜಸ್ನ ತೋರಿಸತ್ತೋ, ಯಾವುದು ಅಯಾನ್ಸ್ ಮತ್ತು ಚಾರ್ಜಸ್ ಎರಡೂ ಒಂದೇ, ಆಯಿತಾ, ಅಯೋನ್ಸ್ನ ತೋರಿಸತ್ತೋ, ಅಯೋನ್ಸ್ನ ಒಳಗೊಂಡಿರುತ್ತೋ ಅದನ್ನು ನಾವು ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಿ. ಎ ಕಾಂಪೌಂಡ್ ವಿಚ್ ಯೂಶಲಿ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಇನ್ ದ ಮೋಲ್ಟನ್ ಸ್ಟೇಟ್ ಆರ್ ಇನ್ ದ ಎಕ್ವಿಯಸ್ ಸ್ಟೇಟ್ಸ್ ಆರ್ ಕಾಲ್ಡ್ ಎಲೆಕ್ಟ್ರೋಲೈಟ್ಸ್. ಮೋಲ್ಟನ್ ಸ್ಟೇಟಲ್ಲಿ ಆಗಿರ್ಬೋದು ಅಥವಾ ಎಕ್ವಿಯಸ್ ಸ್ಟೇಟಲ್ಲಿ ನಮಗೆ ಯಾವುದು ಅಯಾನ್ಸ್ ಚಾರ್ಜಸ್ನ ಕೊಡುತ್ತೋ, ವಿ ಹ್ಯಾವ್ ಗೋಟ್ ಟೂ ಟೈಪ್ಸ್ ಆಫ್ ಚಾರ್ಜಸ್, ದಟ್ ಈಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್. ಆ್ಯಸ್ ಯು ನೋ, ದೇ ಆರ್ ಕಾಲ್ಡ್ ಕ್ಯಾಟಯಾನ್ಸ್ ಆ್ಯಸ್ ವೆಲ್ ಆಸ್ ಆ್ಯನಯಾನ್ಸ್. ಅದನ್ನು ನಾವೇನಂತ ಕರಿತೀವಿ ಅಂದರೆ ಕ್ಯಾಟಯಾನ್ಸ್ ಅಥವಾ ಆ್ಯನಯಾನ್ಸ್ ಅಂತ ಕರಿತೀವಿ. ಎಲೆಕ್ಟ್ರೋಲೈಟ್ಸ್ಗೆ ಎಕ್ಸಾಂಪಲ್ ನೋಡೋದಾದರೆ, ಯು ಕ್ಯಾನ್ ಹ್ಯಾವ್ ಸಾಲ್ಟ್ಸ್ ಲೈಕ್ ಸೋಡಿಯಂ ಕ್ಲೋರೈಡ್, ಕಾಪರ್ ಸಲ್ಫೇಟ್, ಆಸ್ ವೆಲ್ ಆಸ್ ಅನ್ ಆ್ಯಸಿಡ್ಸ್ ಲೈಕ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್, ಸೋಡಿಯಂ ಹೈಡ್ರಾಕ್ಸೈಡ್. ಇದೆಲ್ಲ ಎಲೆಕ್ಟ್ರೋಲೈಟ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಮತ್ತು ಈ ಕಾಂಪೌಂಡ್ಸು ಎಲೆಕ್ಟ್ರೋಲೈಸಿಸ್ ಪ್ರೋಸೆಸ್ಸಿಗೆ ಒಳಪಟ್ಟಾಗ ಅಥವಾ ಅವುಗಳನ್ನು ಮೋಲ್ಟನ್ ಸ್ಟೇಟ್ ಅಥವಾ ವಾಟ್ರಲ್ಲಿ ಹಾಕಿದಾಗ ದೇ ಜಸ್ಟ್ ಬ್ರೇಕ್ ಇನ್ ಟು ಅಯಾನ್ಸ್. ಫಾರ್ ಎಕ್ಸಾಂಪಲ್, ಇಫ್ ಸೋಡಿಯಂ ಕ್ಲೋರೈಡ್ ಡಿಸಾಲ್ವ್ಡ್ ಇನ್ ವಾಟರ್, ಸೋಡಿಯಂ ಕ್ಲೋರೈಡ್ನ ಏನಾದರೂ ವಾಟರಲ್ಲಿ ಡಿಸಾಲ್ವ್ ಮಾಡಿದರೆ ಈ ಸೋಡಿಯಂ ಕ್ಲೋರೈಡು ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನ್ ಆಗಿ ಸ್ಪ್ಲಿಟ್ ಆಗುತ್ತೆ. ಹಾಗೆಯೇ ಕಾಪರ್ ಸಲ್ಫೇಟ್ ಕೂಡ ನಾವು ವಾಟರಲ್ಲಿ ಡಿಸಾಲ್ವ್ ಮಾಡಿದಾಗ ಅಥವಾ ಅದನ್ನು ಮೋಲ್ಟನ್ ಸ್ಟೇಟಿಗೆ ತಂದಾಗ ಯೂಶಲಿ ಕಾಪರ್ ಸಲ್ಫೇಟ್ ಇಟ್ ಬ್ರೇಕ್ಸ್ ಇಂಟು ಕಾಪರ್ ಕ್ಯಾಟಯಾನ್ ಆ್ಯಂಡ್ ಸಲ್ಫೇಟ್ ಆ್ಯನಯಾನ್. ಕಾಪರ್ ಕ್ಯಾಟಯಾನ್ ಹಾಗೂ ಸಲ್ಫೇಟ್ ಆ್ಯನಯಾನ್ ಆಗೂ ಬ್ರೇಕ್ ಆಗುತ್ತೆ. ನಿಮಗೆ ಇನ್ನೂ ಒಳ್ಳೆ ಎಕ್ಸಾಂಪಲ್ ಬೇಕು ಇಂಟರ್ ಕನ್ವರ್ಷನಿಗೆ ಅಂತಂದರೆ, ನೀವು ಶೆಲ್ಗಳು ನೋಡಿರ್ಬೋದು. ನಾವು ಬ್ಯಾಟ್ರಿಲಿ ಯೂಸ್ ಮಾಡ್ತೀವಲ್ಲ ಆ ಶೆಲ್ಲಲ್ಲಿ ಏನಿರುತ್ತೆ ಅಂದರೆ, ಇಟ್ ಯೂಶಲಿ ಕಂಟೈನ್ಸ್ ಸಮ್ ಕೆಮಿಕಲ್ ಕಾಂಪೌಂಡ್ಸ್ ಲೈಕ್ ಸಲ್ಫ್ಯೂರಿಕ್ ಆ್ಯಸಿಡ್, ದೆನ್ ಇಟ್ ಕಂಟೈನ್ಸ್ ಸಮ್ ಸೋಡಿಯಂ ಕ್ಲೋರೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ಕಾಪರ್ ಸಲ್ಫೇಟ್. ಈ ಥರ ಕಾಂಪೌಂಡ್ಸ್ ಇರ್ತವೆ, ಈ ಥರ ಎಲೆಕ್ಟ್ರೋಲೈಟ್ಸ್ ಇರ್ತವೆ. ಈ ಎಲೆಕ್ಟ್ರೋಲೈಟ್ಸು ದೇ ಜಸ್ಟ್ ಸ್ಪ್ಲಿಟ್ ಇಂಟು ಚಾರ್ಜಸ್. ಅವು ಚಾರ್ಜಸ್ ಆಗಿ ಸ್ಪ್ಲಿಟ್ ಆದಾಗಲೇ ನಮಗೆ ಅದರಿಂದ ಪವರ್ ಸಪ್ಲೈ ಸಿಕ್ಕೋದು. ಹಂಗಾಗಿ ನೀವು ಬ್ಯಾಟ್ರಿಲೆಲ್ಲ ಏನು ಶೆಲ್ಸ್ ಯೂಸ್ ಮಾಡ್ತೀರಾ, ಇಟ್ ಇಸ್ ಮೇಡ್ ಅಪ್ ಆಫ್ ಕೆಮಿಕಲ್ ಕಾಂಪೌಂಡ್ಸ್. ಅದು ಕೆಮಿಕಲ್ ಕಾಂಪೌಂಡ್ಸಿಂದ ಇರುತ್ತೆ. ಈ ಕೊಲ್ಯೂಷನ್ ಆಗುತ್ತೆ ಅಯಾನ್ಸ್ನ ಕೊಲ್ಯೂಷನ್ ಆದಾಗ ಇಟ್ ಜಸ್ಟ್ ಕನ್ವರ್ಟ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಅದನ್ನೇ ನಾನು ಹೇಳ್ತಿರೋದು ಇಂಟರ್ ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಆ್ಯಂಡ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಂತ. ಎಲೆಕ್ಟ್ರಿಕಲ್ ಎನರ್ಜಿ ಕೆಮಿಕಲ್ ಎನರ್ಜಿ ಆಗಿಯೂ, ಕೆಮಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿಯೂ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲೂ ಸಹ ಕೆಮಿಕಲ್ ಎನರ್ಜಿ ಹೇಳಿದ ಕೆಮಿಕಲ್ಸಿಂದ ನಾವು ಅದನ್ನು ಸ್ಪ್ಲಿಟ್ ಮಾಡಿದಾಗ, ಅದನ್ನು ಎಲೆಕ್ಟ್ರೋಲೈಸಿಸ್ ಪ್ರೋಸೆಸ್ಸಿಗೆ ಅಳವಡಿಸಿದಾಗ ನಮಗೆ ಏನು ಬರುತ್ತೆ ಅಂದರೆ ವಿ ಗೆಟ್ ಅನ್ ಎಲೆಕ್ಟ್ರಿಕಲ್ ಪವರ್, ವಿ ಗೆಟ್ ಅನ್ ಎಲೆಕ್ಟ್ರಿಕಲ್ ಎನರ್ಜಿ. ದಿಸ್ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಆ್ಯಂಡ್ ವಿಚ್ ಯು ನೋ ವೆಲ್. ನಿಮಗೆ ಒಳ್ಳೆ ಎಕ್ಸಾಂಪಲ್ಲು ಅದು. ಸೊ ಹೇಗೆ ಶೆಲ್ಗಳು ಕೆಮಿಕಲ್ ಕಾಂಪೌಂಡ್ಸಿಂದ ಆಗಿರುವಂಥ ಶೆಲ್ಗಳು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತವೆ ಅಂತ. ಸೊ ಕಮಿಂಗ್ ಟು ದ ಟೈಪ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್, ನಮಗೆ ಎಲೆಕ್ಟ್ರೋಲೈಟ್ಸು
ಎಷ್ಟು ಟೈಪಲ್ಲಿದೆ ಅಂತ. ವಿ ಹ್ಯಾವ್ 2 types of electrolytes. One is called strong electrolyte and another one is weak electrolyte. What are these strong electrolytes? See, strong electrolytes are those which undergo complete ionization at moderate concentration both in the molten state as well as in the aqueous solution. ಮೋಲ್ಟನ್ ಸ್ಟೇಟಲ್ಲಿ ಆಗಿರ್ಬೋದು ಅಥವಾ ಎಕ್ವಿಯಸ್ ಸೊಲ್ಯೂಷನ್ನಿಗೆ ಹಾಕಿದಾಗ ವಾಟರ್ಗೆ ಹಾಕಿದಾಗಿರ್ಬೋದು, ಯಾವ ಎಲೆಕ್ಟ್ರೋಲೈಟ್ಸು ಅಯೋನ್ಸ್ ಆಗಿ ಸ್ಪ್ಲಿಟ್ ಆಗುತ್ತೋ ಅದನ್ನೆಲ್ಲ ನಾವು ಏನಂತ ಕರಿತೀವಿ ಅಂದರೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಿ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಯೂಶಲಿ ಏನಾಗಿರುತ್ತೆ ಅಂದರೆ ಸ್ಟ್ರಾಂಗ್ ಆ್ಯಸಿಡ್ ಆಗಿರುತ್ತೆ, ಇಲ್ಲ ಸ್ಟ್ರಾಂಗ್ ಬೇಸ್ ಆಗಿರುತ್ತೆ. ಸ್ಟ್ರಾಂಗ್ ಆ್ಯಸಿಡ್ ಅಂದರೆ ಇಟ್ ಮೇ ಬಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಇಟ್ ಮೇ ಬಿ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ದೀಸ್ ದೇ ಜಸ್ಟ್ ಸ್ಪ್ಲಿಟ್ ಇಂಟು H+ ಅಯೋನ್ ಆ್ಯಂಡ್ Cl- ಅಯೋನ್. ಅದೇ ಸಲ್ಫ್ಯೂರಿಕ್ ಆ್ಯಸಿಡ್ ಆದರೆ ಇಟ್ ಜಸ್ಟ್ ಸ್ಪ್ಲಿಟ್ ಇಂಟು H+ ಅಯೋನ್ ಆ್ಯಸ್ ವೆಲ್ ಆಸ್ SO4 ಅಯೋನ್ಸ್. ಸೊ ಇಲ್ಲಿ H+ ಬಂದು ಕ್ಯಾಟಯೋನು, Cl- ಬಂದು ಆ್ಯನಯೋನು. ಸೊ ಅಯೋನ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಹಾಗೆ ನೀವು ಸ್ಟ್ರಾಂಗ್ ಬೇಸ್ ತೊಗೊಂಡ್ರೆ, ಎಕ್ಸಾಂಪಲ್ಲು ಸೋಡಿಯಂ ಹೈಡ್ರಾಕ್ಸೈಡ್ ತೊಗೊಂಡ್ರೆ, ಈವನ್ ಸೋಡಿಯಂ ಹೈಡ್ರಾಕ್ಸೈಡ್ ಇಟ್ ಜಸ್ಟ್ ಸ್ಪ್ಲಿಟ್ಸ್ ಇಂಟು Na+ ಅಯೋನ್ ಆ್ಯಂಡ್ OH- ಅಯೋನ್. ಸೋಡಿಯಂ ಕ್ಯಾಟಯೋನ್ ಆಗು ಹೈಡ್ರಾಕ್ಸಿಲ್ ಆ್ಯನಯೋನ್ ಆಗು ಸ್ಪ್ಲಿಟ್ ಆಗುತ್ತೆ. ಹಾಗೆಯೇ ಕಮಿಂಗ್ ಟು ವೀಕ್ ಎಲೆಕ್ಟ್ರೋಲೈಟಿಗೆ ಬಂದರೆ ಇಟ್ ಮೇ ಬಿ ಅಸಿಟಿಕ್ ಆ್ಯಸಿಡ್ ಆರ್ ಇಟ್ ಮೇ ಬಿ ಅಮೋನಿಯಂ ಹೈಡ್ರಾಕ್ಸೈಡ್, ಅಸಿಟಿಕ್ ಆ್ಯಸಿಡ್ ಅಥವಾ ಅಮೋನಿಯಂ ಹೈಡ್ರಾಕ್ಸೈಡು. ಸೊ ದೀಸ್ ದೇ ಅಂಡರ್ಗೋ ಪಾರ್ಷಿಯಲ್ ಅಯನೈಸೇಷನ್. ವೀಕ್ ಎಲೆಕ್ಟ್ರೋಲೈಟ್ಸ್ ಏನಂದರೆ ಅದು ಕಂಪ್ಲೀಟಾಗಿ ಎಲೆಕ್ಟ್ರೋಲೈಸ್ ಆಗಲ್ಲ, ಕಂಪ್ಲೀಟಾಗಿ ಅಯೋನ್ಸ್ ಆಗಿ ಬ್ರೇಕ್ ಆಗಲ್ಲ, ಅವು ಪಾರ್ಷಿಯಲ್ ಅಯನೈಸೇಷನ್ ಆಗ್ತವೆ. ಪಾರ್ಷಿಯಲ್ ಅಯನೈಸೇಷನ್ ಆಗಿ ಮೋಲ್ಟನ್ ಸ್ಟೇಟಲ್ಲಿ ಆಗಿರ್ಬೋದು, ಇದು ಅಷ್ಟೇ ಎಕ್ವಿಯಸ್ ಸ್ಟೇಟಲ್ಲಿ ಆಗಿರ್ಬೋದು, ಜಸ್ಟ್ ಕನ್ವರ್ಟ್ ಇಂಟು ಕೆಟಯೋನ್ ಆ್ಯಂಡ್ ಆ್ಯನಯೋನ್. ಎಕ್ಸಾಂಪಲ್ ಅಸಿಟಿಕ್ ಆ್ಯಸಿಡ್ ಮತ್ತು ಅಮೋನಿಯಂ ಹೈಡ್ರಾಕ್ಸೈಡು. ಇಲ್ಲಿ ಅಸಿಟಿಕ್ ಆ್ಯಸಿಡಲ್ಲಿ ಯು ಕ್ಯಾನ್ ಸಿ ಆ್ಯನ್ ಅಸಿಟೇಟ್ ಅಯೋನ್, ಆಯಿತಾ, CH3COO ಮೈನಸ್, ಆಯಿತಾ. ಇದು ಅಸಿಟೇಟ್ ಆ್ಯನಯೋನು ಮತ್ತು H+ ಕ್ಯಾಟಯೋನು, ಹೈಡ್ರೋಜನ್ ಅಯೋನು ಕ್ಯಾಟಯೋನು. ಹಾಗೆಯೇ ಇಲ್ಲಿ ಅಮೋನಿಯಮಲ್ಲಿ ಅಮೋನಿಯಂ ಕ್ಯಾಟಯೋನು, ಹೈಡ್ರಾಕ್ಸಿಲ್ ಆ್ಯನಯೋನ್. ಹೀಗೆ ನಮಗೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸು ಮತ್ತು ವೀಕ್ ಎಲೆಕ್ಟ್ರೋಲೈಟ್ಸ್ ಆಗಿ ನಾವು ನೋಡ್ತೀವಿ. ದೀಸ್ ಆರ್ ದ 2 types ಆಫ್ ಎಲೆಕ್ಟ್ರೋಲೈಟ್ಸ್. ಸೊ ದೆನ್ ಕಮಿಂಗ್ ಟು ದ ನಾನ್ ಎಲೆಕ್ಟ್ರೋಲೈಟ್ಸ್. ಹಾಗಾದರೆ ನಾನ್ ಎಲೆಕ್ಟ್ರೋಲೈಟ್ಸ್ ಅಂದರೆ ಏನು ಅಂತ. ಸಿ, ನಾನ್ ಎಲೆಕ್ಟ್ರೋಲೈಟ್ಸ್ ಆರ್ ದೋಸ್ ವಿಚ್ ಯೂಶಲಿ ಡಸಂಟ್ ಕಂಟೈನ್ ಆರ್ ಡು ನಾಟ್ ಕಂಟೈನ್ ಎನಿ ಚಾರ್ಜಸ್ ಆರ್ ಅಯಾನ್ಸ್. ನಾನ್ ಎಲೆಕ್ಟ್ರೋಲೈಟ್ಸ್ ಏನಂದರೆ ಯಾವುದೇ ತರಹದ ಅಯಾನ್ಸ್ ಆಗಿರಲಿ ಅಥವಾ ಅವು ಚಾರ್ಜಸ್ನ ಆಗಿರಲಿ ಹೊಂದಿರಲ್ಲ. ಅವುಗಳನ್ನ ಬ್ರೇಕ್ ಮಾಡಿದಾಗ ನಮಗೆ ಯಾವ ಚಾರ್ಜಸ್ಸು ಸಿಕ್ಕೋದಿಲ್ಲ. ಎಕ್ಸಾಂಪಲ್ ಯೂರಿಯಾದು ಮಾಲಿಕ್ಯುಲರ್ ಫಾರ್ಮುಲಾ NH2CONH2. ಸೊ ಇದರಲ್ಲಿ ನಿಮಗೆ ಯಾವುದೇ ತರಹದ ಚಾರ್ಜಸ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಅವುಗಳನ್ನ ಬ್ರೇಕ್ ಮಾಡಿದಾಗ ಕೂಡ ಅವು ಅಯಾನ್ಸ್ ಆಗಾಗಲಿ ಅಥವಾ ಚಾರ್ಜಸ್ನಾಗಲಿ ತೋರಿಸಲ್ಲ. And similarly, benzene and glucose. Benzene, it is C6H6. Again, if you break benzene, you never get any type of charges. And even the glucose molecular formula ನಿಮಗೆ ಗೊತ್ತೇ ಇರುತ್ತೆ, C6H12O6 ಅಂತ. ಅದನ್ನು ಬ್ರೇಕ್ ಮಾಡಿದಾಗಲೂ ಕೂಡ ನಿಮಗೆ ಯಾವುದೇ ತರಹದ ಚಾರ್ಜಸ್ಸು ನೀವು ನೋಡೋಕ್ಕೆ ಆಗಲ್ಲ. ಸೊ ದಿಸ್ ಇಸ್ ಅಬೌಟ್ ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ನಾನ್ ಎಲೆಕ್ಟ್ರೋಲೈಟ್ಸ್. ಇದನ್ನು ಎಕ್ಸಾಮಲ್ಲಿ 2-3 ಸತಿ ಕೇಳಿದ್ದಾರೆ. ಲಾಸ್ಟ್ ಸಪ್ಲಿಮೆಂಟ್ರಿಯಲ್ಲೂ ಕೇಳಿದ್ದಾರೆ, ಆ್ಯನ್ಯಲಲ್ಲೂ ಕೇಳಿದ್ದಾರೆ. ಸೊ ಎರಡೂ ಡೆಫಿನಿಷನ್ ಕೇಳಿದ್ದಾರೆ. ಎಲೆಕ್ಟ್ರೋಲೈಟ್ಸ್, ಡಿಫೈನ್ ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ನಾನ್ ಎಲೆಕ್ಟ್ರೋಲೈಟ್ಸ್, ಗಿವ್ ಎನಿ 2 examples ಅಂತ. ಸೊ ದಿಸ್ ಈಸ್ ಒನ್ ಆಫ್ ದ 3 mark question you can expect for the exam. Then coming to ಎಲೆಕ್ಟ್ರೋಲೈಸಿಸ್. ವಾಟ್ ಇಸ್ ಎಲೆಕ್ಟ್ರೋಲೈಸಿಸ್ ಅಂತ ನಾನು ಅವಾಗಲೇ ಹೇಳಿದೆ. ಅಯನೈಸೇಷನ್, ಚಾರ್ಜಸ್ ಸಿಕ್ಕತ್ತೆ, ಬ್ರೇಕ್ ಆಗುತ್ತೆ, ಕಾಂಪೌಂಡ್ಸ್ ಬ್ರೇಕ್ ಆಗುತ್ತೆ ಅಂತ. ಹಾಗಾದರೆ ಎಲೆಕ್ಟ್ರೋಲೈಸಿಸ್ ಆಗುತ್ತೆ ಅಂತ. ಹಾಗಿದ್ರೆ ಎಲೆಕ್ಟ್ರೋಲೈಸಿಸ್ ಅಂದರೆ ಏನು ಅಂತ. ಸಿ, ಎಲೆಕ್ಟ್ರೋಲೈಸಿಸ್ ಆರ್ ನಥಿಂಗ್ ಬಟ್ ಇಟ್ ಇಸ್ ಅ ಡಿಕಂಪೋಸಿಷನ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಇಂಟು ಎಲಿಮೆಂಟ್ಸ್ ಬೈ ಪಾಸಿಂಗ್ ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ನ ಯಾವುದಾದ್ರೂ ಒಂದು ಮೋಲ್ಟನ್ ಸ್ಟೇಟಲ್ಲಿರೋ ಕಾಂಪೌಂಡಿಗೆ ಕೊಟ್ಟಾಗ ಆ ಮೋಲ್ಟನ್ ಸ್ಟೇಟಲ್ಲಿರೋ ಕಾಂಪೌಂಡು ಅಯಾನ್ಸ್ನ ಲಿಬರೇಟ್ ಮಾಡುತ್ತೆ. ಹೌ ಡೂ ದೇ ಲಿಬರೇಟ್ ಅಯಾನ್ಸ್ ಅಂತ. ಸಿ, ದೇ ಲಿಬರೇಟ್ ಅಯಾನ್ಸ್ ಲೈಕ್ ದಿಸ್. ಸಿ, ಹಿಯರ್ hydrochloric acid, it is an electrolyte. When it undergo electrolysis, it just gains electricity and it convert into H+ ion and Cl- ion. H+ ion ಹಾಗೂ Cl- ion ಆಗಿ ಕನ್ವರ್ಟ್ ಆಗುತ್ತೆ. Here H+ is cation and Cl- is anion. And similarly, when this H+ ion, if it loses electron, then again it convert back into hydrogen element. ಇದು ಹೈಡ್ರೋಜನ್ ಎಲಿಮೆಂಟು.
ಅದೇ ಏನಾದರೂ ಈ ಕ್ಯಾಟಯೋನು ಎಲೆಕ್ಟ್ರಾನ್ಸ್ನ ಕಳ್ಕೊಂಡ್ರೆ ಅದು ಏನಾಗಿ ಕನ್ವರ್ಟ್ ಆಗುತ್ತೆ ಅಂತಂದರೆ ಅದು ಮತ್ತೆ ಹೈಡ್ರೋಜನ್ ಎಲಿಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆಯೇ ಆ ಹೈಡ್ರೋಜನ್ ಎಲಿಮೆಂಟು ಹೈಡ್ರೋಜನ್ ಮಾಲಿಕ್ಯೂಲ್ ಆಗಿ ಲಿಬರೇಟ್ ಆಗುತ್ತೆ. ಸೊ ಇದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಇಫ್ ಎನಿ ಎಲೆಕ್ಟ್ರೋಲೈಟ್ ಇಫ್ ಇಟ್ ಅಂಡರ್ಗೋ ಎಲೆಕ್ಟ್ರೋಲೈಸಿಸ್ ಪ್ರಾಸೆಸ್, ಈ ಪ್ರೊಸೆಸ್ನ ನಾವು ಎಲೆಕ್ಟ್ರೋಲೈಸಿಸ್ ಅಂತ ಕರಿತೀವಿ. ಏನೂ ಇಲ್ಲ, ಯಾವುದಾದ್ರೂ ಒಂದು ಎಲೆಕ್ಟ್ರೋಲೈಟ್ನ ನಾವು ಡಿಸಾಲ್ವ್ ಮಾಡಿದಾಗ ವಾಟರಲ್ಲಿ ಅಥವಾ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ಅದು ಚಾರ್ಜಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಚಾರ್ಜಸ್ಸೇ ನಮಗೆ ಎನರ್ಜಿನ ಕೊಡುತ್ತೆ ಅಂತ. ದಿಸ್ ಈಸ್ ವಾಟ್ ದ ಕನ್ವರ್ಷನ್ ಆಫ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಇದೇ ಶೆಲ್ಗಳಲ್ಲಾಗ ಪ್ರೋಸೆಸ್ಸು, ಬ್ಯಾಟ್ರಿಗಳಲ್ಲಾಗ ಪ್ರೋಸೆಸ್ಸು. ಸೊ ಸಿಮಿಲರ್ಲಿ if you take chloride ion, when chloride ion it gains electron, then it convert into a chlorine element. This chlorine element again if it combine with one more chlorine, then it convert into chlorine molecule. ಅದು ಕ್ಲೋರಿನ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ವೇರ್ ಇಟ್ ಡಿಕಂಪೋಸಸ್ ಇಂಟು ಹೈಡ್ರೋಜನ್ ಆ್ಯಂಡ್ ಕ್ಲೋರಿನ್ ವೆನ್ ಎಲೆಕ್ಟ್ರಿಸಿಟಿ is passed through it. And when direct current is passed to the solution of an electrolyte, the positive ion like hydrogen and copper ಆಗಿರ್ಬೋದು ಅಥವಾ zinc ಆಗಿರ್ಬೋದು, they move towards the cathode. Cathode is a rod. So, and the negative ions like hydroxyl ion or chlorine or bromine, they move towards the anode. ಇಲ್ಲಿ ಕ್ಯಾಥೋಡು ಮತ್ತು ಆ್ಯನೋಡು ಎರಡು ರಾಡ್ಸು, ಆಯಿತಾ. ಯಾಕೆ ಹೈಡ್ರೋಜನ್ನು ಕ್ಯಾಥೋಡ್ ಕಡೆನೇ ಮೂವ್ ಆಗುತ್ತೆ ಅಂದರೆ, ಕ್ಯಾಥೋಡ್ ಬಂದು ನೆಗೆಟಿವ್ ರಾಡ್, ಆಯಿತಾ. ಇಲ್ಲಿ ಆ್ಯನೋಡ್ ಬಂದು ಪಾಸಿಟಿವ್ ರಾಡು. ನಿಮಗೆ ಗೊತ್ತು ಇಲ್ಲಿ ದ ಪ್ರಿನ್ಸಿಪಲ್ ಆಫ್ ಚಾರ್ಜಸ್ ಇಟ್ ಅಪ್ಲೈ. ಅಂದರೆ ಹೈಡ್ರೋಜನ್ ಅಯೋನು ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಅದು ಯಾವ ಕಡೆಗೆ ಮೂವ್ ಆಗುತ್ತೆ ಅಂದರೆ ನೆಗೆಟಿವ್ ರಾಡ್ ಕಡೆಗೆ ಮೂವ್ ಆಗುತ್ತೆ. ಮತ್ತು ಇಲ್ಲಿ ಆ್ಯನೋಡ್ ಬಂದು ಪಾಸಿಟಿವ್ ರಾಡು, ಹೈಡ್ರಾಕ್ಸಿಲ್ ಅಯೋನ್ ನೆಗೆಟಿವ್ ಇರೋದ್ರಿಂದ ಪಾಸಿಟಿವ್ ರಾಡ್ ಕಡೆಗೆ ಮೂವ್ ಆಗುತ್ತೆ. ಸೊ ದೆ ಲೂಸ್ ದೇರ್ ಚಾರ್ಜಸ್ ಅಟ್ ದ ಎಲೆಕ್ಟ್ರೋಡ್ಸ್. ಅಲ್ಲಿ ನಾವು ತಮ್ಮ ಚಾರ್ಜಸ್ಸನ್ನು ಕಳ್ಕೊತಾ ಹೋಗ್ತವೆ. ಅವು ಕಳ್ಕೊಂಡಾಗ ಏನಾಗುತ್ತೆ, ದೆ ಜಸ್ಟ್ ಕನ್ವರ್ಟ್ ಇಂಟು ಆ್ಯನ್ ಎಲಿಮೆಂಟ್. ಸೊ ದೆ ಡಿಸ್ಚಾರ್ಜ್ ದ ಎಲಿಮೆಂಟ್ಸ್ ಅಟ್ ದ ಎಲೆಕ್ಟ್ರೋಡ್ಸ್. ಸೊ ದ ಪ್ರೋಸೆಸ್ ಇಸ್ ಕಾಲ್ಡ್ ಎಲೆಕ್ಟ್ರೋಲೈಸಿಸ್. ಅದಕ್ಕೆ ನಾವು ಈ ಪ್ರೋಸೆಸ್ನ ಏನಂತ ಕರಿತೀವಿ ಅಂತಂದರೆ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಲೈಸಿಸ್. ಅದಕ್ಕೆ ಆ ಪ್ರೋಸೆಸ್ನ ನಾವು ಎಲೆಕ್ಟ್ರೋಲೈಸಿಸ್ ಅಂತ ಕರಿತೀವಿ. ಇಟ್ಸ್ ವೆರಿ ಸಿಂಪಲ್ ದಟ್ ವೇರ್ ಯೂಶಲಿ ದ ions they get converted into elements, they decompose into elements ಅಂತ. ಸೊ ದಿಸ್ ಈಸ್ ಅಬೌಟ್ ಎಲೆಕ್ಟ್ರೋಲೈಸಿಸ್. ನೀವು ಅರ್ಥ ಮಾಡ್ಕೋಬೇಕು ಅಷ್ಟೇ, ಇಲ್ಲಿ ಇನ್ನೇನು ಇಲ್ಲ. ಲೈಸಿಸ್ ಅಂದರೆ ಬ್ರೇಕ್ ಡೌನ್ ಅಂತ ಅಷ್ಟೇ. ಸೊ ಇಲ್ಲಿ ಯಾವುದೋ ಅದ್ರ ಕಾಂಪೌಂಡು ಎಲೆಕ್ಟ್ರೋಲೈಸಿಸ್ ಪ್ರೋಸೆಸ್ಗೆ ಇದಾಗ್ತದೆ ಅಂದರೆ ಅದು ಬ್ರೇಕ್ ಆಗಿದೆ ಅಂತ. ಬ್ರೇಕ್ ಆಗಿ ಚಾರ್ಜಸ್ನ ಲಿಬರೇಟ್ ಮಾಡ್ತಾ ಇದೆ. ದಟ್ಸ್ ಇಟ್. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಥಿಯರೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಆ್ಯಸಿಡ್ಸ್ ಮತ್ತು ಬೇಸಸ್ನ ಥಿಯರಿ. ಈಗ ಆ್ಯಸಿಡ್ ಬೇಸಸ್ ಥಿಯರಿ ಬಹಳಷ್ಟಿದ್ದಾವೆ, ಆಯಿತಾ. ಅದರಲ್ಲಿ ನಾವು ಇಲ್ಲಿ ನಿಮ್ಮ ಸಿಲೆಬಸಲ್ಲಿ 2 ಥಿಯರೀಸ್ ಇದೆ. ಬಟ್ ಯೂಶಲಿ ಥಿಯರಿ ಆಫ್ ಆ್ಯಸಿಡ್ಸ್ ಬೇಸಸ್ ಅಂದರೆ ವಿಲ್ ಹ್ಯಾವ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಥಿಯರೀಸ್. ದಟ್ ಇಸ್, ಒನ್ ಇಸ್ ಅರೇನಿಯಸ್ ಥಿಯರಿ, ದ ಸೆಕೆಂಡ್ ಒನ್ ಇಸ್ ಲಾರಿ ಬ್ರಾನ್ಸ್ಟೆಡ್ ಥಿಯರಿ, ಆ್ಯಂಡ್ ದ ಥರ್ಡ್ ಒನ್ ಇಸ್ ಲಿವಿಸ್ ಥಿಯರಿ. ಬಟ್ ನಿಮ್ಮ ಸಿಲೆಬಸ್ಸಲ್ಲಿ ನಿಮಗೆ ಅರೇನಿಯಸ್ ಥಿಯರಿ ಮತ್ತು ಲಾರಿ ಬ್ರಾನ್ಸ್ಟೆಡ್ ಥಿಯರಿ ಎರಡನ್ನೇ ಮೆನ್ಷನ್ ಮಾಡಿದ್ದಾರೆ ಪರ್ಟಿಕ್ಯುಲರ್ ಆಗಿ. ಹಾಗಾಗಿ ನಾನು ಅದೆರಡರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ವಾಟ್ ಇಸ್ ಅರೇನಿಯಸ್ ಥಿಯರಿ ಅಂತ? ಸಿ, ಅರೇನಿಯಸ್ who is a scientist who had given many useful information about ions, how they split, what are charges, how they usually the acids they split into ions, that is cation and anion. And here also he just described how usually the ions are formed anta. See, according to Arrhenius, acids, here he explained 2 different concepts, that is what are acids and what are bases anta. According to Arrhenius, acids are the substance which dissociate producing H+ ions when it is dissolved in water. ವಾಟರಲ್ಲಿ ಡಿಸಾಲ್ವ್ ಮಾಡಿದಾಗ ಆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಡು ಏನಾಗಿ ಸ್ಪ್ಲಿಟ್ ಆಗುತ್ತೆ ಅಂದರೆ H+ ಮತ್ತು Cl- ಅಯಾನ್ ಆಗಿ ಸ್ಪ್ಲಿಟ್ ಆಗುತ್ತೆ. ಆ್ಯಂಡ್ ಸಿಮಿಲರ್ಲಿ ನೈಟ್ರಿಕ್ ಆ್ಯಸಿಡ್ ಕೂಡ H+ ಅಯಾನು ಮತ್ತು ನೈಟ್ರೇಟ್ ಅಯಾನ್ ಆಗಿ ಸ್ಪ್ಲಿಟ್ ಆಗುತ್ತೆ. ಇದು ಯಾವ ಕೇಸಲ್ಲಿ ಆಗುತ್ತೆ ಅಂದರೆ ಇಟ್ ಈಸ್ ಇನ್ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್. ಇದು ಕಂಪ್ಲೀಟ್ ಅಯನೈಸೇಷನ್, ಆಯಿತಾ. ಅದೇನೇ ಇಫ್ ಯು ಟೇಕ್ ಅ ವೀಕ್ ಆ್ಯಸಿಡ್ ಲೈಕ್ ಅಸಿಟಿಕ್ ಆ್ಯಸಿಡ್ ಕೂಡ ಎಲೆಕ್ಟ್ರೋಲೈಸಿಸ್ ಆಗುತ್ತೆ, ಆಯಿತಾ. ಅರೇನಿಯಸ್ನ ಪ್ರಕಾರ ಅದು ಅಸಿಟೇಟ್ ಅಯಾನು ಮತ್ತು H+ ಅಯಾನ್ ಆಗಿ
ಕನ್ವರ್ಟ್ ಆಗುತ್ತೆ ಆಯಿತಾ. ಇದು ವೀಕ್ ಆ್ಯಸಿಡ್, ಯಾವುದು ಅಸಿಟಿಕ್ ಆ್ಯಸಿಡ್. ಬಟ್ ಇದೇನಾಗಲ್ಲ, ಕಂಪ್ಲೀಟ್ ಅಯನೈಸೇಷನ್ ಆಗಲ್ಲ. ಸೊ ಐ ಹ್ಯಾವ್ ಶೋನ್ ಯು ಲೈಕ್ ದಿಸ್, ಲೈಕ್ ಇರಿವರ್ಸಿಬಲ್ ರಿಯಾಕ್ಷನ್ ಅಂತಲೂ. ಇದು ಇರಿವರ್ಸಿಬಲ್ ರಿಯಾಕ್ಷನ್, ಬಟ್ ಇಟ್ ಅಂಡ್ಗೋ ಪಾರ್ಷಲ್ ಎಲೆಕ್ಟ್ರೋಲೈಸಿಸ್, ಕಂಪ್ಲೀಟಾಗಿ ಸ್ಪ್ಲಿಟ್ ಆಗಲ್ಲ. And bases are the substances which dissociate producing hydroxyl ion when dissolved in water. ಹೈಡ್ರಾಕ್ಸಿಲ್ ಅಯಾನ್ ಯಾವಾಗ ನಮಗೆ ಹೈಡ್ರಾಕ್ಸಿಲ್ ಅಯಾನ್ ಸಿಕ್ಕತ್ತೆ ಅಂದರೆ ದ ಥಿಂಗ್ ದಟ್ ಕಾಂಪೌಂಡ್ ಶುಡ್ ಬಿ ಬೇಸ್. ಅದು ಬೇಸ್ ಆಗಿದ್ದಾಗ ಯಾವುದಾದ್ರೂ ಬೇಸಸ್ಸು ಸ್ಪ್ಲಿಟ್ ಆದರೆ ವಾಟರಿಗೆ ಹಾಕಿದಾಗ ಅದು ಸೋಡಿಯಂ ಅಯಾನ್ ಆಗಿಯೋ ಮತ್ತು ಹೈಡ್ರಾಕ್ಸಿಲ್ ಅಯಾನ್ ಆಗಿಯೋ ಕನ್ವರ್ಟ್ ಆಗುತ್ತೆ. ಸೊ ಹೈಡ್ರಾಕ್ಸಿಲ್ ಅಯಾನ್ ಎಲ್ಲಿಂದ ಸಿಕ್ಕತ್ತೆ ಅಂದರೆ ನಾವು ಯಾವುದನ್ನು ಬೇಸ್ ಅಂತೀವಿ ಅಂತಂದರೆ ದೇರ್ ಶುಡ್ ಬಿ ಪ್ರೆಸೆನ್ಸ್ ಆಫ್ ಹೈಡ್ರಾಕ್ಸಿಲ್ ಅಯಾನ್ ಆ್ಯಂಡ್ ವೆನ್ ಇಟ್ ಇಸ್ ಡಿಸಾಲ್ವ್ಡ್ ಇನ್ ವಾಟರ್ we should get it should undergo electrolysis and liberate hydroxyl ion. Similarly with the potassium hydroxide, ಅದು ಕೂಡ potassium ion ಮತ್ತು hydroxyl ion ಆಗಿ ಸ್ಪ್ಲಿಟ್ ಆಗಬೇಕು. and this is a complete ionization. and whereas ammonium hydroxide, which is a weak base, it usually undergo electrolysis liberating ammonium ion and hydroxyl ion, which is a weak base. and what are the demerits of ಅರೇನಿಯಸ್ ಥಿಯರಿ? ಸಿ, ಅರೇನಿಯಸ್ನ ಮೆರಿಟ್ಸು ಮತ್ತು ಡಿಮೆರಿಟ್ಸಲ್ಲಿ ಮೆರಿಟ್ಸ್ ಯೂಶಲಿ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ನಾನು ಮೆರಿಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿಲ್ಲ. ಡಿಮೆರಿಟ್ಸ್ ಏನು ಅಂತಂದರೆ, ದ ಥಿಯರಿ ಡಸ್ ನಾಟ್ ಎಕ್ಸ್ಪ್ಲೈನ್ ದ ಆಂಫೋಟರಿಕ್ ನೇಚರ್ ಆಫ್ ಸಬ್ಸ್ಟೆನ್ಸ್ ಲೈಕ್ ಬೈಕಾರ್ಬನೇಟ್ ಅಯಾನ್ ಆಸ್ ವೆಲ್ ಆಸ್ ಬೈಸಲ್ಫೇಟ್ ಅಯಾನ್ ಆ್ಯಂಡ್ ಅ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಆ್ಯಕ್ಟ್ ಬೋತ್ ಲೈಕ್ ಆನ್ ಆ್ಯಸಿಡ್ ಆ್ಯಂಡ್ ಅ ಬೇಸ್. ಸೊ ವಾಟ್ ಇಸ್ ಆಂಫೋಟರಿಕ್ ಅಂತ? ಸಿ, amphoteric substances are those which usually act as both acid and base. ಯಾವ ಇದರಲ್ಲಿ ಅಂತಂದರೆ, ಸೊ ವೆನೆವರ್ ಇಟ್ ಯೂಶಲಿ ಆ್ಯಕ್ಟ್ ಆಸ್ ಅ ಬೇಸ್ ಆ್ಯಂಡ್ ಆ್ಯಸಿಡ್, ಸೊ ಸಚ್ ಟೈಪ್ ಆಫ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಆಂಫೋಟರಿಕ್ ಸಬ್ಸ್ಟೆನ್ಸ್. ಅವು ಆ್ಯಸಿಡ್ ಆಗಿಯೂ ಮತ್ತು ಬೇಸ್ ಆಗಿಯೂ ಎರಡಾಗಿಯೂ ಆ್ಯಕ್ಟ್ ಮಾಡಬೇಕು, ಆಯಿತಾ. ಅಂದರೆ ಈಗ pH ನಿಮಗೆ ಗೊತ್ತಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ 1ಇಂದ 7ವರೆಗೂ ಮತ್ತು 7ಇಂದ 14ವರೆಗೂ ನಮಗೆ ಎರಡು ಟೈಪ್ ಆಫ್ pH ಸಿಕ್ಕತ್ತೆ. ದಟ್ ಇಸ್ ವಿಲ್ ಕಾಲ್ ಇಟ್ ಆಸ್ ಅಸಿಡಿಕ್ pH ಆ್ಯಂಡ್ ಬೇಸಿಕ್ pH ಅಂತ. ಕೆಲವು ಕಾಂಪೌಂಡ್ಸ್ ಇರ್ತವೆ, ಅವು ಅಸಿಡಿಕ್ ಆಗಿಯೂ ಆ್ಯಕ್ಟ್ ಮಾಡ್ತವೆ, ಬೇಸಿಕ್ ಆಗಿಯೂ ಆ್ಯಕ್ಟ್ ಮಾಡ್ತವೆ, ಮತ್ತು pH 7 ಕೂಡ ತೋರಿಸುತ್ತೆ, ಆಯಿತಾ. ಅಂಥದನ್ನು ಆಂಫೋಟರಿಕ್ ಅಂತ ಕರಿತೀವಿ. ಇವನ್ ವಾಟರ್, ಆಯಿತಾ, ವಾಟರ್ನು ಆಂಫೋಟರಿಕ್ ಅಂತ ಯಾಕೆ ಕರಿತೀವಿ ಅಂತಂದರೆ ಇಟ್ ಹ್ಯಾಸ್ ಗಾಟ್ ಎ pH ಆಫ್ 7 ಅಂತ, ಆಯಿತಾ. ನೀವು ಅದು ನ್ಯೂಟ್ರಲ್ pH ಅಂತ ಕರಿಬೋದು. ಬಟ್ ವಾಟರಲ್ಲಿ ಎರಡೂ ಟೈಪ್ ಅಯಾನ್ಸು ಇರುತ್ತೆ, ನಮಗೆ H+ ಮತ್ತು OH-, ಆಯಿತಾ. ಸೊ ಅದಕ್ಕೆ ವಾಟರ್ನ ಕೂಡ ಆಂಫೋಟರಿಕ್ ಅಂತ ಹೇಳ್ತೀವಿ. ಸೊ this theory, it doesn't explain why few compounds like BF3, then aluminum chloride, that is boron fluoride ಮತ್ತು aluminum chloride, ಇದೆಲ್ಲ acids and few other compounds like calcium oxide, ammonia are bases. ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಲ್ಲ, ಆಯಿತಾ. ಯಾಕೆ ಕ್ಯಾಲ್ಶಿಯಂ ಆಕ್ಸೈಡಲ್ಲಿ ಹಂಗೆ ನೋಡಿದರೆ ಹೈಡ್ರಾಕ್ಸಿಲ್ ಅಯಾನ್ ಇಲ್ಲವೇ ಇಲ್ಲ, ಮತ್ತು ಅಮೋನಿಯಾದಲ್ಲೂ ಹೈಡ್ರಾಕ್ಸಿಲ್ ಅಯಾನ್ ಇಲ್ಲವೇ ಇಲ್ಲ, ಆಯಿತಾ. ಆದರೂ ಕೂಡ ಅವುಗಳು ಏನಕ್ಕೆ ಬೇಸಾಗಿ ಆ್ಯಕ್ಟ್ ಮಾಡ್ತವೆ. ಮತ್ತು ಬೋರಾನ್ ಫ್ಲೂರೈಡಲ್ಲಿ ಕೂಡ ನಾವು H+ ಅಯಾನ್ನ ನೋಡಲ್ಲ. ಇಲ್ಲಿ ಅರೇನಿಯಸ್ನ ಪ್ರಕಾರ ಬರೀ ಯಾವುದು H+ ಅಯಾನ್ ಲಿಬರೇಟ್ ಮಾಡುತ್ತೆ ಅದು ಮಾತ್ರ ಆ್ಯಸಿಡ್, ಇಲ್ಲಿ ಯಾವುದು ಹೈಡ್ರಾಕ್ಸಿಲ್ ಅಯಾನ್ ಲಿಬರೇಟ್ ಮಾಡುತ್ತೆ ಅದು ಮಾತ್ರ ಬೇಸು. ಇಲ್ಲಿ ಇವೆರಡರಲ್ಲೂ ಕೂಡ ಏನಿಲ್ಲ, ಇವುಗಳಲ್ಲಿ H+ ಅಯಾನ್ ಇಲ್ಲ, ಆದರೂ ನಾವು ಅವನ್ನ ಆ್ಯಸಿಡ್ ಅಂತ ಕರಿತೀವಿ. ಕ್ಯಾಲ್ಶಿಯಂ ಆಕ್ಸೈಡು ಮತ್ತು ಅಮೋನಿಯಾದಲ್ಲಿ OH-Cl, ಆದರೂ ಕೂಡ ನಾವು ಅದನ್ನು ಬೇಸ್ ಅಂತ ಕರಿತೀವಿ. ಯಾಕೆ ಅಂತ ಅರೇನಿಯಸ್ಸು ಎಕ್ಸ್ಪ್ಲೈನ್ ಮಾಡಲ್ಲ. ದೀಸ್ ಆರ್ ದ ಡಿಮೆರಿಟ್ಸ್ ಆಫ್ ಅರೇನಿಯಸ್ ಥಿಯರಿ. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಥಿಯರಿ ಕಾಲ್ಡ್ ಲಾರಿ-ಬ್ರಾನ್ಸ್ಟೆಡ್ ಥಿಯರಿ. ಈ ಲಾರಿ-ಬ್ರಾನ್ಸ್ಟೆಡ್ ಥಿಯರಿಯಲ್ಲಿ ಏನಾಗುತ್ತೆ ಅಂತಂದರೆ, ಹಿಯರ್ ಟೂ ಸೈಂಟಿಸ್ಟ್, that is Lorry and Bronsted, they just explain how does the proton transfer. proton ಅಂದರೆ ಹೈಡ್ರೋಜನ್ ಅಯಾನ್ ಅಂತ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ, ಯಾವುದನ್ನು ನಾವು ಆ್ಯಸಿಡ್ ಅಂತ ಕರಿತೀವಿ, ಯಾವುದನ್ನು ಬೇಸ್ ಅಂತ ಕರಿತೀವಿ ಅಂತ. ಸೊ ಅಕಾರ್ಡಿಂಗ್ ಟು Lorry-Bronsted theory, an acid is a substance which usually donate a proton and base is a substance which accept a proton ಅಂತ. ಸೊ ಒಂದು ಆ್ಯಸಿಡು ಅಂತಂದರೆ ಅದು ಏನು ಮಾಡಬೇಕು ಅಂದರೆ, ಅದು ಯಾವಾಗಲೂ ಪ್ರೋಟಾನ್ನ ಏನು ಮಾಡಬೇಕು, ಡೊನೇಟ್ ಮಾಡಬೇಕು. ಸೊ ಬೇಸು ಅಂತಂದರೆ ಆ ಪ್ರೋಟಾನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ. ಸೊ ಆ್ಯಸಿಡ್ಗಳು ಯಾವಾಗಲೂ ಪ್ರೋಟಾನ್ನ ಡೊನೇಟ್ ಮಾಡ್ತಾ ಹೋಗುತ್ತೆ ಮತ್ತು ಬೇಸು ಪ್ರೋಟಾನ್ನ ಅಕ್ಸೆಪ್ಟ್ ಮಾಡ್ಕೋತಾ ಹೋಗುತ್ತೆ ಅಂತ. ಸೊ ಹಿಯರ್ ಇಟ್ ಈಸ್ ಅಸಿಟಿಕ್ ಆ್ಯಸಿಡ್, ಸೊ ವೇರ್ ಇಟ್ ಹ್ಯಾಸ್ ಡೊನೇಟೆಡ್ ಎ ಪ್ರೋಟಾನ್, ಆಯಿತಾ. ಸೊ ಈ ಅಸಿಟಿಕ್ ಆ್ಯಸಿಡ್ ಏನು ಮಾಡುತ್ತೆ,
ಪ್ರೋಟಾನ್ನ ಡೊನೇಟ್ ಮಾಡ್ತಾ ಹೋಗುತ್ತೆ. ಮತ್ತು ಬೇಸ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಯೂಶಲಿ ಅಕ್ಸೆಪ್ಟ್ ದಟ್ ಪ್ರೋಟಾನ್ ಅಂತ. ಮತ್ತು ಬೇಸ್ ಏನು ಮಾಡುತ್ತೆ ಅಂದರೆ ಆ ಪ್ರೋಟಾನನ್ನು ಅಕ್ಸೆಪ್ಟ್ ಮಾಡ್ಕೋತಾ ಹೋಗುತ್ತೆ. ಸೊ ಇಲ್ಲಿ ಅಸಿಟಿಕ್ ಆ್ಯಸಿಡ್ನ ವಾಟ್ರಲ್ಲಿ ಹಾಕಿದಾಗ ಸೊ ಅಸಿಟೇಟ್ ಅಯೋನ್ ಆಗಿಯೂ ಮತ್ತು ಇಟ್ ಹ್ಯಾಸ್ ಕನ್ವರ್ಟೆಡ್ ಇಂಟು ಎ ಪ್ರೋಟೋನೇಟೆಡ್ ವಾಟರ್, ಇದನ್ನು ನಾವು ಪ್ರೋಟೋನೇಟೆಡ್ ವಾಟರ್ ಅಂತ ಕರಿತೀವಿ ಆಯಿತಾ, ಹಾಗೆ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಈ ಅಸಿಟಿಕ್ ಆ್ಯಸಿಡ್ಡು ಇಟ್ ಫಾರ್ಮ್ಸ್ ಆ್ಯನ್ ಅಯೋನ್ ವಿಚ್ ಹ್ಯಾಸ್ ಲಾಸ್ಟ್ ದ ಪ್ರೋಟಾನ್ ಆಯಿತಾ, ಇಲ್ಲಿ ಹೆಚ್ಚನ್ನ ಇದು ಕಳ್ಕೊಂಡಿದೆ ಆಯಿತಾ. ಆ್ಯಂಡ್ ದಟ್ ಪ್ರೋಟಾನ್ಸ್ ಗೆಟ್ ಹೈಡ್ರೇಟೆಡ್ ಟು ಬಿಕಮ್ ಹೈಡ್ರೋನಿಯಮ್ ಅಯೋನ್. ಸೊ ಆ್ಯಂಡ್ ದಿಸ್ ಕ್ಯಾನ್ ಬಿ ಶೋನ್. ಸೊ ಅದು ಹೈಡ್ರೋನಿಯಮ್ ಅಯೋನ್ ಆಗಿ ಏನಾಗಿದೆ ಕನ್ವರ್ಟ್ ಆಗಿದೆ. ಅಂದರೆ ವಾಟರು ಯಾಕೆ ನಾವು ವಾಟರ್ನ ಆಂಫೋಟರಿಕ್ ಅಂತ ಕರಿತೀವಿ ಅಂತಂದರೆ ನೋಡಿ, ಆಲ್ರೆಡಿ ವಾಟರಲ್ಲಿ ಹೈಡ್ರೋಜನ್ ಇದ್ದರೂ ಕೂಡ ಇಲ್ಲಿಂದ ಒಂದು ಪ್ರೋಟಾನ್ನ ಅದು ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಅಂದರೆ ಹೈಡ್ರೋನಿಯಮ್ ಅಯೋನ್ ಇಸ್ ಅನ್ ಹೈಡ್ರೇಟೆಡ್ ಅಯೋನ್ ದಟ್ ಇಸ್ ವೇರ್ one H+ ion has been added and it is called an hydronium ion in the above reaction. So acetic acid is a proton donor. Avaga acetic acid ಏನಾಯಿತು proton donor ಆಯಿತು. So according to Laurie Bronsted, acids are those which should donate the proton. And water is a proton acceptor or it may be the base. Here water acts as a base. Similarly in the reversible reaction, ಹಾಗೆಯೇ ನಾವು ಅದನ್ನು ರಿವರ್ಸಿಬಲ್ ರಿಯಾಕ್ಷನ್ ಆಗಿ ತೊಗೊಂಡ್ರೆ, ಸೊ ಹಿಯರ್ ಹೈಡ್ರೋನಿಯಮ್ ಅಯಾನ್ ಇಸ್ ಅನ್ ಆ್ಯಸಿಡ್ ಆ್ಯಂಡ್ ಆಸಿಟೇಟ್ ಇಸ್ ಎ ಬೇಸ್. ಹೀಗೆ ಇದನ್ನು ರಿವರ್ಸಿಬಲ್ ರಿಯಾಕ್ಷನ್ ಆಗಿ ತೊಗೊಂಡೇನಾಗುತ್ತೆ, ಬೇಸ್ ಅಂದರೆ ಯಾವುದು, ಇಟ್ ಶುಡ್ ಅಕ್ಸೆಪ್ಟ್ ಅ ಪ್ರೋಟಾನ್ ಅಂತ. ಸೊ ಹಿಯರ್ hydronium ion water, it has accepted the proton, so it has become the base anta. So we have got a similar example. hangene ಕಾಂಜುಗೇಟ್ ಆ್ಯಸಿಡು ಮತ್ತು ಕಾಂಜುಗೇಟ್ ಬೇಸ್ ಅಂತಾನು ವಿ ಕಾಲ್ ದೆಮ್. ನಿಮ್ಗೆ ಅದೆಲ್ಲ ಸಿಲೆಬಸ್ಸಲ್ಲಿಲ್ಲ, ಸೊ ಜಸ್ಟ್ ನಾನು ನಿಮ್ಗೆ ಗೊತ್ತಿರಲಿ ಅಂತ ಹೇಳಿಬಿಟ್ಟು ಇದರದ್ದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ಯು ಕ್ಯಾನ್ ಗೋ ಥ್ರೂ ದಟ್. And what are the merits and demerits anta? See, according to Laurie Bronsted theory, it explains why ammonia and amines are basic even in the absence of water. ಇಲ್ಲಿ ಅರೇನಿಯಸ್ನ ಪ್ರಕಾರ ಏನಂತಂದರೆ ಯಾವಾಗಲೂ ವಾಟ್ರಲ್ಲೇ ಡಿಸಾಲ್ವ್ ಆಗಬೇಕು, ವಾಟರ್ ಬೇಕು ಅಂತ ಅರೇನಿಯಸ್ ಹೇಳ್ತಾರೆ. ಬಟ್ ಇಲ್ಲಿ ವಾಟ್ರ್ ಅವಶ್ಯಕತೆ ಇಲ್ಲ, ಅದು ಸ್ಪ್ಲಿಟ್ ಆಗತ್ತೆ. ಸ್ಪ್ಲಿಟ್ ಆದ್ರೇ ಸಾಕು. ಈವನ್ ಇನ್ ದ ಆಬ್ಸೆನ್ಸ್ ಆಫ್ ವಾಟರ್, ಅಮೋನಿಯಾ ಇಟ್ ಕ್ಯಾನ್ ಏಬಲ್ ಟು ಅಕ್ಸೆಪ್ಟ್ ಹೈಡ್ರಾಕ್ಸಿಲ್ ಅಯಾನ್ ಅಂತ. ಸೊ ಇಟ್ ಕ್ಯಾನ್ ಬಿಕಮ್ ವಾಟ್, ಅಮೋನಿಯಂ ಹೈಡ್ರಾಕ್ಸೈಡ್ ಆಯಿತಾ. ಹಾಗೆಯೇ ದಿಸ್ ಥಿಯರಿ ಹೆಲ್ಪ್ಸ್ ಟು ಕಂಪೇರ್ ದ ಸ್ಟ್ರೆಂತ್ ಆಫ್ ವೇರಿಯಸ್ ಕಾಂಜುಗೇಟ್ ಬೇಸಸ್ ಆಸ್ ವೆಲ್ ಆಸ್ ಕಾಂಜುಗೇಟ್ ಆ್ಯಸಿಡ್ಸ್. ನಾನು ಕಾಂಜುಗೇಟ್ ಆ್ಯಸಿಡ್ ಬೇಸಸ್ ಅಂತ ಹೇಳಿದ್ನಲ್ಲ, ಅದು ಕಾಂಜುಗೇಟ್ ಆ್ಯಸಿಡ್ ಮತ್ತು ಬೇಸ್ ಏನು ಅಂತಂದರೆ ದೇ ಕ್ಯಾನ್ ಅಕ್ಸೆಪ್ಟ್ ಆ್ಯಂಡ್ ಡೊನೇಟ್ ಆ್ಯನ್ ಹೈಡ್ರಾಕ್ಸಿಲ್ ಅಯಾನ್ ಆಸ್ ವೆಲ್ ಆಸ್ ಆ್ಯನ್ ಹೈಡ್ರೋಜನ್ ಅಯಾನ್. ಸೊ ಇಟ್ ಎಕ್ಸ್ಪ್ಲೇನ್ಸ್ ಆಂಫೋಟರಿಕ್ ನೇಚರ್ ಆಫ್ ಸಬ್ಸ್ಟೆನ್ಸ್ ಲೈಕ್ ವಾಟರು, ಬೈಕಾರ್ಬನೇಟು, ಬೈಸಲ್ಫೇಟು ಎಲ್ಲ ಅಯನ್ನು ಎಕ್ಸ್ಪ್ಲೈನ್ ಮಾಡಬಹುದು ಅಂತ. ಆ್ಯಂಡ್ ಇಟ್ ಎಕ್ಸ್ಪ್ಲೇನ್ಸ್ ದ ಆಸಿಡಿಕ್ ಆ್ಯಂಡ್ ಬೇಸಿಕ್ ಕ್ಯಾರೆಕ್ಟರ್ ಆಫ್ ಎ ಸಬ್ಸ್ಟೆನ್ಸ್ dissolved in a solvent other than water. ವಾಟರೇ ಸಾಲ್ವೆಂಟ್ ಆಗಬೇಕು ಅಂತ ಏನೂ ಇಲ್ಲ. ಅರೇನಿಯಸ್ ಹೇಳಿದಾಗೆ ಯಾವ ಸಾಲ್ವೆಂಟಲ್ಲಾದರೂ ಪರವಾಗಿಲ್ಲ, ಅದು ಡಿಸಾಲ್ವ್ ಆಯಿತು ಅಂತ ಅಂದರೆ ಅಥವಾ ಡಿಸಾಲ್ವ್ ಆಗಿಲ್ಲ ಅಂದರೂ ಅದು ಸ್ಪ್ಲಿಟ್ ಆದರೆ ಅದು ಅಸಿಡಿಕ್ ಮತ್ತು ಬೇಸಿಕ್ ಕ್ಯಾರೆಕ್ಟರ್ಸ್ನ ಎಕ್ಸ್ಪ್ಲೈನ್ ಮಾಡ್ಬೋದು, ತೋರಿಸತ್ತೆ ಅಂತ. ವಾಟ್ ಆರ್ ದ ಡಿಮೆರಿಟ್ಸ್ ಅಂದರೆ, Laurie Bronsted theory does not explain some substances like sulfur trioxide and boron fluoride like are acidic even though they do not have any hydrogen atom at all. ಅವು ಇದನ್ನು ಅರೇನಿಯಸ್ಸೂ ಕೂಡ ಹೇಳೋಕ್ಕಾಗಿಲ್ಲ, ಹಾಗೆಯೇ Laurie Bronsted ಕೂಡ ಹೇಳಿಲ್ಲ. ಯಾಕೆ ಈ ಸಲ್ಫರ್ ಟ್ರೈಆಕ್ಸೈಡ್ ಆಗಿರ್ಬೋದು ಅಥವಾ ಬೋರಾನ್ ಟ್ರೈಫ್ಲೋರೈಡ್ ಆಗಿರ್ಬೋದು, ಇದು ಏನಕ್ಕೆ ಎಕ್ಸ್ಪ್ಲೈನ್, ಇದನ್ನು ನಾವು ಏನಕ್ಕೆ ಇವತ್ತಿನವರೆಗೂ ನಾವು ಅದನ್ನು ಯಾಕೆ ಆ್ಯಸಿಡ್ಸ್ ಅಂತ ಕರೀತಾ ಇದ್ದೀವಿ ಅಂತ ಇದನ್ನು ಇಬ್ಬರು ಎಕ್ಸ್ಪ್ಲೈನ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ದಿಸ್ ಥಿಯರಿ ಡಸ್ ನಾಟ್ ಎಕ್ಸ್ಪ್ಲೇನ್ ವೈ ದ ಕಾಂಪೌಂಡ್ಸ್ ಲೈಕ್ ಕ್ಯಾಲ್ಶಿಯಂ ಆಕ್ಸೈಡ್, ಮೆಗ್ನೀಷಿಯಂ ಆಕ್ಸೈಡ್ ಆರ್ ಬೇಸಸ್, ದೇ ಡು ನಾಟ್ ಹ್ಯಾವ್ ions like hydroxyl ions. I mean why usually they are called base anta. So in the next class we can go through what is the pH anta, pH and hydrogen ion concentration.